ಟಿಕೆಟ್ ಸಿಗದಲೇ ಇದ್ದಂತಹ ಸಂದರ್ಭದಲ್ಲಿ ಸಿದ್ಧಾಂತ ಪಕ್ಷ ಎಲ್ಲವನ್ನ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಅಂದ್ರೆ ಕಾಂಗ್ರೆಸ್ ಕೈ ಹಿಡಿದಿದ್ರು ಶೆಟ್ಟರ್ ಅವರು. ಅದಾಗಿ ಒಂದು 6 ತಿಂಗಳು ಕಳೆದಿಲ್ಲ, ವಾಪಸ್ ತವರು ಮನೆಗೆ ಮರಳಿದ್ದಾರೆ. ನಂಬಿಸಿ ಕೈ ಕೊಟ್ಟ ಜಗದೀಶ್ ಶೆಟ್ಟರ್ ವಿರುದ್ಧ ಕಾಂಗ್ರೆಸ್ ಸಹಜವಾಗಿ ಗರಂ ಆಗಿದೆ. MP ಎಲೆಕ್ಷನ್ ಹೊತ್ತಲೇ ನಂಬಿಕಾ ದ್ರೋಹ ಮಾಡಿದಂತಹ ಶೆಟ್ಟರ್ನ ಸುಮ್ಮನೆ ಬಿಡಬಾರ್ದು, ಹೆಂಗಾದ್ರೂ ಮಾಡಿ ಅವ್ರನ್ನ ಸೋಲಿಸಬೇಕು ಅಂತ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಅದು ಅವರು ಬೆಳಗಾವಿಯಲ್ಲಿ ನಿಂತರೂ ಓಕೆ, ಹಾವೇರಿಯಲ್ಲಿ ನಿಂತರೂ ಓಕೆ, ಧಾರವಾಡದಲ್ಲಿ ನಿಂತರೂ ಪರವಾಗಿಲ್ಲ, ನೋಡೇ ಬಿಡೋಣ ಒಂದ್ ಕೈ ಅಂತ. ಎಲ್ಲಿಂದ್ರಾದ್ರೂ ಆಗ್ಲಿ ಶೆಟ್ಟರ್ ಲೋಕಸಭಾ ಚುನಾವಣೆಗೆ ನಿಂತ್ರೆ ಅಚ್ಚರಿ ಅಭ್ಯರ್ಥಿ ಹಾಕೋದಾದ್ರೂ ಸರಿ, ಒಮ್ಮತದಿಂದ ಯಾರನ್ನ ಬೇಕಾದ್ರೂ ಅಖಾಡಕ್ಕೆ ಇಳಿಸೋಕೆ ರೆಡಿಯಾಗಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್ನವ್ರಿಗೆ ಅನ್ನೋ ಮಾಹಿತಿ. ಶೆಟ್ಟರ್ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಅವ್ರನ್ನ ಕೈ ಹಿಡಿದಿತ್ತು, ಸೋತ ನಂತರ ಅವ್ರನ್ನ MLC ಮಾಡಿ ಗೌರವದಿಂದಲೇ ಮಾಜಿ CM ರನ್ನು ನಡೆಸ್ಕೊಂಡಿದೀವಿ. ಇಷ್ಟೆಲ್ಲ ಆದ್ಮೇಲೂ ಅವ್ರ ಪಕ್ಷಕ್ಕೆ ಮಾಡಿದ ದ್ರೋಹ ಕ್ಷಮೆಗೆ ಅರ್ಹವಲ್ಲ, ಅದು ಅರ್ಥವಲ್ಲ. ಶೆಟ್ಟರ್ ವಿರುದ್ಧ ಸಮರ್ಥ ಅಭ್ಯರ್ಥಿ ಅನ್ಸಿದ್ರೆ ಯಾರನ್ನ ಬೇಕಾದ್ರೂ ಸ್ಪರ್ಧೆಗೆ ಇಳಿಸೋಣ, ಯಾವ ಕ್ಷೇತ್ರ ಆದ್ರೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ಕಾರ್ಯತಂತ್ರ ರೂಪಿಸೋಣ ಅಂತ ಮೆಸೇಜ್ ಪಾಸ್ ಆಗಿದೆಯಂತೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ನನಗೆ ಅವರು ಒಂದ್ಸಾರಿ ಏನು ಹೇಳಿದ್ರು, ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರು. ಅಷ್ಟು ಗೊತ್ತು ನನಗೆ. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ, ಯಾರ ಬರ್ದೇ ಹೋಗಿ 136 ಸೀಟನ್ನು ಗೆದ್ದಿದ್ದೇವೆ. ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಬಹಳ ಸಂಭ್ರಮದಿಂದ ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯ್ತು, ಅವ್ರು ಒಂದು ಅವಕಾಶ ಮಾಡಿಕೊಟ್ಟಿದ್ದು. ಬಿಜೆಪಿ ವಿರುದ್ಧ ಕೊಟ್ಟಂತ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಹೊರತು ಹಂಗೆ ನಾವು ಒಂದಿನ ಆಯ್ತು ಒಂದಿನ ಮುಗೀತು, ಸೂರ್ಯ ಹುಡ್ತು ಸೂರ್ಯ ಮುಳುಗೋಯ್ತು ಅಂತ ಹೇಳಿ ನಾವು ಮರೆತು, ಮತ್ತೆ ಯಾರೇ ಬಂದ್ರು ಕೂಡ ಅವ್ರು ನಿಷ್ಠಾವಂತರಾಗಿರ್ಬೇಕು. ಇವತ್ತು ಬಂದ್ರು ನಾಳೆ ಹೋದ್ರು ಇರಬಾರ್ದು. ಅಂಗಡಿಗೆ ಹೋದಾಗ ಪ್ರತಿಯೊಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ, ಯೋಚನೆ ಮಾಡ್ತೀರಿ. ಹಾಗೆ ನೀವು ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು. ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು, ಇವತ್ತ ಯಾವ ತತ್ವದ ಮೇಲೆ ಅದನ್ನ ಇಂಪಾರ್ಟೆಂಟ್.